ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಹೆವನ್. ಇವತ್ತು ನಾವು ಇನ್ನೊಂದು ಸಿಂಪಲ್ ಆಗಿರುವಂಥ ಕ್ರೋಶ ಕುಚ್ಚನ್ನ ಹೇಗೆ ಮಾಡೋದು ಅಂತ ನೋಡುವ. 10 ನಂಬರ್ ನೀಡಲ್ ತೊಗೊಂಡಿದ್ದೇನೆ, 6 ಎಳೆ ದಾರ ತೊಗೊಂಡಿದ್ದೇನೆ, ಹಾಗೆ ಈ ಥರದ್ದು ಬೀಡ್ಸ್. ಇದು ರೆಡಿಮೇಡ್ ಕೂಡ ಸಿಗ್ತದೆ, ರೆಡಿಯಾಗಿರೋ ಬೀಡ್ಸು ಸಿಗ್ತದೆ, ಇಲ್ಲ ನಾವು ಇದನ್ನು ಕ್ರಿಯೇಟ್ ಮಾಡ್ಬೋದು. ಇದನ್ನು ನಾನು ಹೇಗೆ ಮಾಡೋದು ಅಂತ ಪ್ರಿವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೇನೆ, ನೀವಲ್ಲಿ ಹೋಗಿ ನೋಡ್ಬೋದು. ಇದು ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾವು ಇಲ್ಲಿಂದ ನೀಡಲ್ನ ಹಾಕಿ ಥ್ರೆಡ್ಡನ್ನು ತಗೊಳ್ಳುವ. ಥ್ರೆಡ್ಡನ್ನು ತಗೊಂಡು ಇಲ್ಲಿ ಲಾಕ್ ಮಾಡುವ. ಈಗ ಮತ್ತೊಂದು ಸಲ ಲಾಕ್ ಮಾಡುವ. ಲಾಕ್ ಮಾಡಿದ ಮೇಲೆ 2 ಚೈನ್ ತಗೊಳ್ಬೇಕು. 1 2 ಚೈನ್ ತಗೊಂಡು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಇಲ್ಲೇ ಪಕ್ಕದಲ್ಲೇ ಒಂದು ಕಂಬನ ಮಾಡಿಕೊಳ್ಬೇಕು. ಒಂದು ಕಂಬ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ತಗೊಂಡು ಅಲ್ಲೇ ಪಕ್ಕದಲ್ಲೇ ಸೂಜಿ ತಗೊಂಡು ಮತ್ತು ವಾಪಸ್ ಅದೇ ರೀತಿ ನಾವು ಕಂಬಗಳನ್ನ ಹಾಕಬೇಕು. 2 ಕಂಬ ಆಯಿತು. ಮೂರಾಯಿತು. ಈಗ ಇಲ್ಲಿ ನಾನು 6 ಕಂಬಗಳನ್ನ ಹಾಕಿದೆ. 2 ಚೈನ್ ಆದಮೇಲೆ 6 ಕಂಬಗಳನ್ನ ಹಾಕಿದ್ದೇನೆ. ಈಗ ನಾವು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಈ ಬೀಡ್ಸ್ನ, ಈ ಹ್ಯಾಂಗಿಂಗ್ ಬೀಡ್ಸನ್ನ ತಗೊಂಡು ಇದರೊಳಗೆ ಹಾಕಿ ಈ ಬೀಡ್ಸ್ನ ಲಾಕ್ ಮಾಡಿಕೊಡಿ. ಇದು ಆಮೇಲೆ ಇಲ್ಲಿಂದನೇ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಈ ಬೀಡ್ಸ್ ಹಾಕಿರೋದು ಎಲ್ಲಿಗೆ ಬರ್ತದೆ ಹೀಗೆ ಹಾಕಿ ಇಲ್ಲಿ ಮೇಲೆ ಎಳೆದು ಇಲ್ಲಿನೂ ಒಂದು ಕಂಬ ಕ್ರಿಯೇಟ್ ಮಾಡಬೇಕು. ಅದೇ ಥರ ವಾಪಸ್ ನೀಡ್ ಮೇಲೆ ಥ್ರೆಡ್ ಹಾಕ್ಕೊಂಡು ಅದರ ಪಕ್ಕದಲ್ಲೇ ಕಂಬಗಳನ್ನ ಹಾಕಿಕೊಂಡು ಕೂಡ 6 ಕಂಬಗಳಾಯಿತು. ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಈ ಬೀಡನ್ನ ಇಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ವಾಪಸ್ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಅದು ಎಲ್ಲಿ ಬರ್ತದೆ ಅಂತ ಅಲ್ಲಿ ನೋಡಿ
ಸ್ಟೆಪ್ ಹಾಕಿ ಇಲ್ಲಿಗೆ ಸ್ಟಾಪ್ ಮಾಡುವ. ಒಂದು, ಎರಡು, ಮೂರು, ಸ್ವಲ್ಪ ಥ್ರೆಡ್ ಬಿಟ್ಕೊಂಡು ಇಲ್ಲಿನೂ ಸ್ವಲ್ಪ ಥ್ರೆಡ್ ಬಿಟ್ಟು ಈ ಫಸ್ಟ್ ನೀರಲ್ಲಿ ಥ್ರೆಡ್ ಇದು ಮಾಡಿದ್ರಲ್ಲ ಹೋಲ ಅದನ್ನು ಹೀಗೆ ಮಾಡಿದರೆ ಇದು ಲಾಕ್ ಆಯಿತು. ಇದನ್ನು ನಾವು ಕಟ್ ಮಾಡಿ ಹಿಂದೆ ಹೀಗೆ ಅಂಟಿಸಬೇಕು. ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡಿ ಕ್ರೋಶ ಕುಚ್ಚನ್ನ ನಾವು ಹೀಗೆ ಮಾಡ್ಬೋದು. ಇದಕ್ಕೆ ಹ್ಯಾಂಗಿಂಗ್ ಬೀಡ್ಸ್ ಅಲ್ಲದೇ ಇದಕ್ಕೆ ರೌಂಡ್ ಬೀಡ್ಸ್ ಹಾಕ್ಬೋದು. ನೀವು ಯಾವುದ್ರ ಬೀಡ್ಸ್ ಬೇಕಾದರೂ ಹಾಕ್ಬೋದು, ನಿಮ್ಮ ಚಾಯ್ಸ್ ಅದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.